ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ತುಂಬ ಜನ ಸೈಟ್ ತೊಗೊಳಕ್ಕೆ ಹೋಗ್ತೀರಾ, ಒಂದೊಳ್ಳೆ ಮನೆ ಕಟ್ಟೋಣ ಅಂತ ಬಿಟ್ಟು, ಬಟ್ ಬಜೆಟ್ ಕಮ್ಮಿ ಇರುತ್ತೆ, ನಮ್ಮ ಕೈಲಿ ಆಗದೆ 2030 ಅಥವಾ 2040 ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗಿರ್ತೀರಾ. ಅಲ್ಲಿ ಹೋಗಿ ಕನ್ಫ್ಯೂಷನ್ ಆಗುವಂಥದ್ದು, ಸ್ವಲ್ಪ ಅಮೌಂಟಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಯಾವುದು ತೊಗೊಳ್ಳೋಣ ಜಾಗ ಅಂತಂದರೆ ನಾನಿಲ್ಲಿ ನಿಮಗೆ ತುಂಬಾ ಒಂದು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡೋದಕ್ಕೋಸ್ಕರ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಕಡೆಯಿಂದ ನವೀನ್ ಸರ್ ಜೊತೆಲಿದ್ದೀನಿ. ಇಬ್ಬರು ಸೇರಿಕೊಂಡು ಎಲ್ಲಿ ಮನೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದು ವರ್ದಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇದು ತುಂಬ ಕನ್ಫ್ಯೂಷನ್ ಸರ್ ತುಂಬ ಜನರಿಗೆ, ಯಾಕಂದರೆ ಕೆಲವೊಂದು ಕಡೆ ಜಸ್ಟ್ 5 lakh ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದು ಕಡೆ 10 lakh ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದು ಕಡೆ ಒಂದು 2-3 lakh ಡಿಫ್ರೆನ್ಸಲ್ಲಿ ನಮಗೆ 2030 2040 ಹೋಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಕೇಳುವಂಥದ್ದು 2030 2040 ಅಂತ ಬಂದಾಗ ಜನ ಯಾವುದನ್ನು ಚೂಸ್ ಮಾಡಬೇಕು, ಯಾಕೆ ಚೂಸ್ ಮಾಡಬೇಕು, ಡಿಫ್ರೆನ್ಸ್ ಏನಾಗುತ್ತೆ ಸರ್ ಅದರಿಂದ ನಮಗೆ? ಸರ್ ಹೌದು. ಸೊ ಫಸ್ಟ್ಲಿ 2030 2040 ಸೈಟಲ್ಲಿ ಸೊ ನೀವು ನೋಡ್ಬೋದು, ನಿಮಗೆ ವಿಡ್ತ್ ಬಂದು 20ನೇ ಇರುತ್ತೆ. ಬಟ್ ಹಿಂದೆಗಡೆ ನಿಮಗೆ 10 feet ಜಾಸ್ತಿ ಸಿಗುತ್ತೆ, ಎಕ್ಸ್ಟ್ರಾ ಸಿಗುತ್ತೆ. ಬಟ್ ಏನಂತಂದ್ರೆ ಆ 10 feet ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ, ನಿಮಗೆ ಪ್ಲಾನಿಂಗ್ ಆಗಲಿ ಇದಕ್ಕೆ ಮಾಡಬೇಕಾದ್ರೆ. ಸೊ 2030 ಏನಾಗುತ್ತೆ, ನಾವು ಒಂದು ಸ್ಪೇಷಿಯಸ್ ಮನೆ ಬೇಕು ಅಂತಂದ್ರೆ ನಾವು ಬರೀ ಒಂದು 1 BHK ಮಾತ್ರ ಫಿಟ್ ಮಾಡ್ಬೋದು. ಅಂದ್ರೆ 2030 1 BHK ಮಾತ್ರ, ಒಂದು 1 BHK ಮಾತ್ರ ಒಂದು ಫಿಟ್ ಮಾಡ್ಬೋದು ಒಂದು ಫ್ಲೋರ್ಗೆ. ಓಕೆ. ಅದರಲ್ಲಿ ಅವಾಗ ಏನಾಗುತ್ತೆ, ನಿಮ್ಗೆ ಅವಾಗ ಒಂದು ಮನೇಲಿ ಒಂದು ಬೆಡ್ರೂಮ್ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ಒಂದು ಹಸ್ಬೆಂಡ್ ಅಂಡ್ ವೈಫು ಮಕ್ಕಳಿದ್ದಾರೆ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 2 bedroom ಬೇಕೇ ಬೇಕು. ಸೊ ಈ ರೀತಿ ಕೆಲವೊಂದು ಕಾರಣಗಳನ್ನೆಲ್ಲ ನಾವು ನೋಡ್ಬೇಕಂತ ಹೋದಾಗ ನಾನು ಸಜೆಸ್ಟ್ ಮಾಡೋದು ಜನಗಳಿಗೆ 2040ಗೆ ಹೋಗಕ್ಕೆ ಹೇಳ್ತೀನಿ ನಾನು. ಏನ್ ಬೆನಿಫಿಟ್ 2040? ಸೊ 2040 ಹೋದ್ರೆ ನಿಮಗೆ ಸ್ಪೇಷಿಯಸ್ ಆಗಿ ಒಂದು 2 BHK ಫಿಟ್ ಆಗುತ್ತೆ. 2 BHK ಈಸಿಲಿ ಫಿಟ್ ಆಗುತ್ತೆ ಒಂದು ಫ್ಲೋರ್ ಅಲ್ಲಿ. ಓಕೆ. ಸೊ ಅಂಡ್ ಇದು ಜಸ್ಟ್ ನಿಮ್ಗೆ ಚಿಕ್ಕ ಸೈಜ್ ಅಲ್ಲ, ಸ್ಪೇಷಿಯಸ್ ಆಗಿ ಬರುತ್ತೆ ನಿಮಗೆ. ಎಕ್ಸಾಂಪಲ್ ಕೊಡಿ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಾವು 2030 ತಗೊಂಡು ಹೇಳ್ಕೊಂಡಾಗ ನಿಮ್ಮ ಪ್ರಕಾರ ಹಾಲ್ ಎಷ್ಟು ಬರ್ಬೋದು, ಒಂದೇ ರೂಮ್ ಬರುತ್ತೆ ಅಂದ್ರೆ ಒಂದು ರೂಮ್ ಎಷ್ಟು ಬರ್ಬೋದು, ಕಿಚನ್ ಎಷ್ಟು ಬರ್ಬೋದು? 2030 ಸೈಟ್ ಅಂತ ಕನ್ಸಿಡರ್ ಮಾಡ್ರೆ ಸರ್, ಇವಾಗ ಒಂದು ಹಾಲ್ ಬಂದು ನಿಮ್ಗೆ ಒಂದು ಮಿನಿಮಮ್ ಅಂದ್ರೆ ಒಂದು 10x12 ಈ ತರ ಹಾಲ್ ಸಿಗುತ್ತೆ. ಮತ್ತೆ ನಿಮ್ಗೆ ಕಿಚನ್ ಎಲ್ಲ ಬಂದ್ರೆ ನಿಮ್ಗೆ ಒಂದು 8x6 ಈ ತರ ಕಿಚನ್ ಸಿಗುತ್ತೆ. ಅದು ನಿಮ್ಗೆ ಒಂದೇ ಬೆಡ್ರೂಮ್ ಬರುತ್ತೆ. ಸೊ ಆ ರೀತಿ ಒಂದು ಬೆಡ್ರೂಮ್ ಬಂದ್ರೆ ಇಷ್ಟು ಒಂದ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಒಂದು ಬೆಡ್ರೂಮ್ ಬಂದು ನಿಮ್ಗೆ ಒಂದು 12x10 ಆ ತರ ಬೆಡ್ರೂಮ್ ಸಿಗುತ್ತೆ. ಮತ್ತೆ ಅದಕ್ಕೊಂದು ಟಾಯ್ಲೆಟ್ ಫಿಟ್ ಮಾಡ್ಬೇಕಾಗುತ್ತೆ. ಟಾಯ್ಲೆಟ್ ಬಂದು ಒಂದು 5x6 ಆದ್ರೂ ಟಾಯ್ಲೆಟ್ ಫಿಟ್ ಮಾಡಬಹುದು. 5x6 ಸಿಂಗಲ್ ಟಾಯ್ಲೆಟ್ ಬರುತ್ತೆ ಅಲ್ಲಿ. ಸಿಂಗಲ್ ಟಾಯ್ಲೆಟ್ ಬರುತ್ತೆ. ಓಕೆ. 2040 ಅಂತ ಬಂದಾಗ ರೂಮ್ಗಳ ಸೈಜ್ ಏನು ಬರುತ್ತೆ? ಸರ್ 2040 ಅಂತ ಬಂದಾಗ ಸೇಮ್ ನಿಮ್ಗೆ ಇವಾಗ ಏನ್ ನಿಮ್ಗೆ 10x12 ಒಂದು ರೂಮ್ ಹೇಳಿದೆ, ಅದೇ ಒಂದು ರೂಮ್ ಹಿಂದೆಗಡೆ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಓ, ಇವೆಲ್ಲ ಸೇಮು, ಜೊತೆಲಿ ಒಂದು ರೂಮ್ ಎಕ್ಸ್ಟ್ರಾ ಬರುತ್ತೆ. 12x10. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ
ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು. ವೀಕ್ಷಕರೇ ನಮಸ್ಕಾರ. ಇಲ್ಲ ನಾವು ರೂಮ್ಗಳನ್ನು ಸಣ್ಣದು ಮಾಡ್ಕೊತೀವಿ ಅಂದರೆ ಹಾಲನ್ನು ದೊಡ್ಡದು ಮಾಡ್ಬೋದಾ ಸರ್? ಆ ರೀತಿ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಇವಾಗ ನಮಗೂ ಬರುತ್ತೆ ಈ ಥರ ಎನ್ಕ್ವೈರೀಸು, ಇಲ್ಲ ಸರ್ ನಮ್ಗೊಂದು 20-30 2 BHK ಕಟ್ಕೊಡಿ ಅಂತ. ಸೊ ಏನಾಗುತ್ತೆ, ನಾವು ಕಟ್ಕೊಡೋದೇನಿಲ್ಲ, ನಾವು ಕಟ್ಕೊಡ್ತೀವಿ. ಬಟ್ ಅವಾಗ ಏನಾಗುತ್ತೆ ಅಂತಂದರೆ, ನೀವು ಒಂದು ಬೆಡ್ರೂಮ್ ಅಂತ ಫಿಟ್ ಮಾಡಬೇಕಾದ್ರೆ ನಿಮಗೆ ಬರೀ ಬೆಡ್ ಹಾಕಿ ಕುತ್ಕೊಳ್ಳೋದಷ್ಟೇ ಅಲ್ಲ, ಒಂದು ಓಡಾಡೋಕ್ಕೆ ಜಾಗ ಬೇಕು, ಒಂದು ವಾರ್ಡ್ರೂಮ್ ಮಾಡೋಕ್ಕೆ ಜಾಗ ಬೇಕು. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನೀವು ಒಂದು ಕಾಟ್, ಒಂದು ಕ್ವೀನ್ ಸೈಜ್ ಕಾಟ್ ಹಾಕ್ತೀನಿ ಅಂದ್ರು ಮಿನಿಮಮ್ ಅಂದ್ರೆ ಒಂದು 5/6 ಜಾಗನ ಆಕ್ಯುಪೈ ಮಾಡಬೇಕು. ಸೊ ನಾವಿವಾಗ ಒಂದು ಬೆಡ್ರೂಮ್ ಸೈಜ್ ಆಸ್ ಪರ್ ಸ್ಟ್ಯಾಂಡರ್ಡ್ ಸೈಜ್ ಇರಬೇಕು ಅಂದ್ರೆ ಒಂದು ಬೆಡ್ರೂಮ್ ಸೈಜ್ ಬಂದು ಮಿನಿಮಮ್ 10/10 ಇರಬೇಕು. 10/10 ಇಸ್ ಅ ವೆರಿ ಮಿನಿಮಮ್ ಸೈಜ್ ಆಫ್ ದ ಬೆಡ್ರೂಮ್. ಸೊ ನಾವು 20-30 ಸೈಟ್ ಅಲ್ಲಿ 2 ಬೆಡ್ರೂಮ್ ಫಿಟ್ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ 10/10 ಇಲ್ಲ. ನಿಮ್ಗೆ ಸಿಗೋದೇ ಬಂದು 7/8 7/9 ಈ ತರ ಬೆಡ್ರೂಮ್ ಸಿಕ್ಬಿಡುತ್ತೆ. ಸೊ ಈ ತರ ಬೆಡ್ರೂಮ್ ಸಿಕ್ಕಿದಾಗ ಅದು ಕಂಪ್ಲೀಟ್ಲಿ ವೇಸ್ಟ್ ಅಂತ ನನ್ನ ಸಜೆಷನ್. ಸೊ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಯೂಸ್ ಮಾಡೋದಕ್ಕೂ ಆಗಲ್ಲ. ಏನಾಗುತ್ತೆ ಅಂದ್ರೆ ಒಂದು ಬೆಡ್ರೂಮ್ನ ನೀವು ಜಸ್ಟ್ ಒಂದು ಮಲಗೋದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನಿಮಗೆ ಒಂದು ವಾರ್ಡ್ರೂಬ್ಗಾಗಲಿ, ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡೋಕ್ಕಾಗಲಿ, ಈ ಥರದಕ್ಕೆ, ಅಥವಾ ಒಂದು ಸ್ಟಡಿ ಏರಿಯಾ, ಒಂದು ಬೆಡ್ರೂಮಲ್ಲಿ ಒಂದು ಸ್ಟಡಿ ಟೇಬಲ್ ಹಾಕೊಂಡು ಯೂಸ್ ಮಾಡೋಕ್ಕಾಗಲಿ, ಈ ಥರದಕ್ಕೆ ಯಾವುದಕ್ಕೆ ನಿಮಗೆ ಯೂಸ್ ಆಗೋದಿಲ್ಲ, ಸಫಿಷಿಯೆಂಟ್ ಇರಲ್ಲ. ಸೊ ಬೆಟರ್ ವಿ ಗೋ ವಿತ್ 2040. ಸರ್ ಇವಾಗ 2030 ಅಥವಾ 2040 ನಾವು ಡೂಪ್ಲೆಕ್ಸ್ ಕಟ್ಕೊಂತೀವಿ ಅಂತ ಯೋಚನೆ ಮಾಡಬೇಕಾದ್ರೆ, ಸೊ ಡೂಪ್ಲೆಕ್ಸ್ ಹೋದ್ರೆ ನಮಗೆ ಇದರಲ್ಲೂ ಕೂಡ ಯಾವ್ದು ಬೆನಿಫಿಟ್? ಡೂಪ್ಲೆಕ್ಸ್ ಅಲ್ಲಿ ಏನೇನು ಸೈಜಸ್ ಏನೇನು ಸಿಗ್ಬೋದು ನಿಮ್ಮ ಪ್ರಕಾರ? ಸರ್ ನೀವು ಡೂಪ್ಲೆಕ್ಸ್ ಹೋಗ್ತೀನಿ ಅಂತಂದ್ರೂ ನನ್ನ ಸಜೆಷನ್ 2040 ಇರುತ್ತೆ ಯಾವಾಗಲೂ. ಬಟ್ 2030 ನಿಮಗೆ ಒಳ್ಳೆ ಡೂಪ್ಲೆಕ್ಸ್ ಹೋಮ್ನೆ ಮನೆ ಸಿಗುತ್ತೆ, ನಿಮ್ಗೆ ಮಾಡ್ಕೋಬಹುದು. ಸೊ ಏನಾಗುತ್ತೆ ಅವಾಗ ನಿಮಗೆ ಒಂದು ಫ್ಲೋರ್ ಫುಲ್ಲು ನೀವು ಬೆಡ್ರೂಮ್ ವಿತೌಟ್ ಬೆಡ್ರೂಮ್ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಬರೀ ಒಂದು ಫ್ಲೋರಲ್ಲಿ ಏನಾಗುತ್ತೆ, ಹಾಲು, ಕಿಚನ್, ಸ್ಟೇರ್ ಕೇಸ್, ಒಂದು ಕಾಮನ್ ಟಾಯ್ಲೆಟ್, ಒಂದು ಪೂಜಾ ರೂಮ್ ಮಾತ್ರ ಫಿಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಮಾತ್ರ ನೀವು ಬೆಡ್ರೂಮ್ ನ ಸ್ಪ್ಲಿಟ್ ಮಾಡ್ಕೊಂಡು 2 ಬೆಡ್ರೂಮ್ ನೀವು ಶಿಫ್ಟ್ ಮಾಡ್ಕೋಬಹುದಾ? ಹೌದು. ಬಟ್ 2040 ಏನಾಗುತ್ತೆ, ನೀವು ಕೆಳಗಡೆ ಒಂದು ಹಾಲು, ಕಿಚನ್, ಪೂಜಾ ಇದೆಲ್ಲ ಮಾಡಿ ಒಂದು ಬೆಡ್ರೂಮ್ ಕೂಡ ಆಡ್ ಮಾಡಿ, ಸ್ಟೇರ್ ಕೇಸ್ ಕೂಡ ಆಡ್ ಮಾಡಿ, ಮೇಲ್ಗಡೆ ಕೂಡ 2 ಬೆಡ್ರೂಮ್ ನ ನೀವು ಸ್ಪೇಷಿಯಸ್ ಆಗಿ ಆಡ್ ಮಾಡಿ ವಿತ್ ಬಾಲ್ಕನೀಸ್ ನ ಕೊಡಬಹುದಾಗುತ್ತೆ. ಸೂಪರ್ ಅಲ್ವಾ ಸರ್ ಇದು? ನಮಗೆ 3 ಬೆಡ್ರೂಮ್ 3 BHK ಸಿಕ್ತು, ಬಾಲ್ಕನಿ ಸಿಕ್ತು, ಬೇಕಾಗಿರೋ ಎಲ್ಲ ಐಟಮ್ಸ್ ಬರುತ್ತೆ. ಓಕೆ. ಅಂಡ್ ನಾವೇನಾದ್ರೂ ಬೆಡ್ರೂಮ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ ಅನ್ಕೊಳ್ಳಿ, ಇಲ್ಲ ನಾನೊಂದು ಆಪ್ಷನ್ ಕೊಡೋದು ನಮ್ಮನೆ 2040. ಸೊ ಬಟ್ ಇಲ್ಲಿ ನಾವು ಕೆಳಗಡೆ ಬೆಡ್ರೂಮ್ ಮಾಡಿಲ್ಲ, ಅವಾಗ ಏನಾಗುತ್ತೆ ಗೊತ್ತಾ ಸರ್, ಸ್ಪೇಸಸ್ ಆಗಿರುವಂತ ಹಾಲ್ ಸಿಗುತ್ತೆ, ಒಂದು ದೇವ್ರ ಮನೆ ಸಿಗುತ್ತೆ, ಒಳ್ಳೆ ಕಿಚನ್ ಸಿಗುತ್ತೆ, 10/12 ಕಿಚನ್ ಸಿಗುತ್ತೆ, ವಾಶ್ರೂಮ್ ಒಂದು ಸಿಗುತ್ತೆ. ಅಂಡ್ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಯುಟಿಲಿಟಿ ಮಾಡಿದೀವಿ, ಒಂದು ಸ್ಟೋರ್ ರೂಮ್ ಕೂಡ ಮಾಡಿದೀವಿ ಸರ್. ಒಂದು ಫ್ಲೋರ್ ಅಲ್ಲಿ ಎಲ್ಲ ಸಿಗುತ್ತೆ, ಈವನ್ ಡೈನಿಂಗ್ ಸ್ಪೇಸ್ ಕೂಡ ಆಡ್ ಮಾಡಿ, ಡೈನಿಂಗ್ ಇದೆ, 6 ಸೀಟರ್ ಡೈನಿಂಗ್ ಹಾಕಿದೀವಿ ನಮ್ಮ ಹಾಲ್ ಅಲ್ಲಿ, 6 ಸೀಟರ್ ಡೈನಿಂಗ್ ಹಾಕಿದೀವಿ. ಸೊ ಬೆಟರ್ ಎಸ್ ಮಾಡ್ಬೋದು. ಡೂಪ್ಲೆಕ್ಸ್ ಮಾಡ್ಬಿಟ್ಟು ಮೇಲ್ಗಡೆ ಆಲ್ಮೋಸ್ಟ್ ಕನ್ನಡಿಗರೆಲ್ಲ ನಮ್ಮ ಮನೆ ನೋಡಿದ್ದಾರೆ, ನೀವೇ ನೋಡಿರ್ತೀರಾ, ಮೇಲ್ಗಡೆ 3 ಬೆಡ್ರೂಮ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ವಿ. ಮಕ್ಕಳಿಗೋಸ್ಕರ ಚಿಕ್ಕದ 2, ದೊಡ್ಡವರಿಗೆ 1, ಇಲ್ಲ ಬೇಡ ಅಂದ್ರೆ ಸರ್ ಹೇಳ್ದಂಗೆ ದೊಡ್ಡದಾಗಿರುವಂತ 2 ಬೆಡ್ರೂಮ್ ಮಾಡ್ಕೋಬಹುದು. ಅಂಡ್ ಇವನ್ ನಂದೊಂದು ಸ್ಟುಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸರ್ ನನ್ನ ಅದರಲ್ಲೇ ಅಲ್ವಾ. ಸೊ ದಿಸ್ ಇಸ್ ಬೆಟರ್. 2040 ಇಸ್ ಡೆಫಿನೆಟ್ಲಿ ಬೆಟರ್. ನಿಮಗೊಂದು 4-5 ಲಕ್ಷ ಡಿಫ್ರೆನ್ಸ್ ಸಿಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ವೀಕ್ಷಕರೇ ತಗೊಳ್ಳಿ. ಸರ್ ನಿಮ್ಮ ಪ್ರಕಾರ ಎಷ್ಟು ಡಿಫ್ರೆನ್ಸ್ ಇದ್ರೆ ತಗೋಬಹುದು? ನಾನೇನೋ 4-5 ಲಕ್ಷ ಅಂತ ನಿಮಗೆ ಆನ್ ಆವರೇಜ್ ಹೇಳ್ಬೇಕಾದ್ರೆ ನಿಮಗೆ 2030ಗೂ 3040ಗೂ ಒಂದು 200 ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಬರುತ್ತೆ. 200 ಸ್ಕ್ವೇರ್ ಫೀಟ್. ನೀವು 200 ಸ್ಕ್ವೇರ್ ಫೀಟ್ ಇವತ್ತಿನ ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂ ಒಂದು 5,000 ರೂಪಾಯಿ ಅಂತ ಅನ್ಕೊಂಡ್ರು ನಿಮಗೆ ಒಂದು 200 ಸ್ಕ್ವೇರ್ ಫೀಟ್ಗೆ ಒಂದು 4 ಲಕ್ಷ ರೂಪಾಯಿವರೆಗೂ 4 ಲಕ್ಷ ರೂಪಾಯಿವರೆಗೂ ಬರ್ಬೋದು. ಓಕೆ, ಅದು 5,000 ಅನ್ಕೊಂಡ್ರೆ, ಬಟ್ ಚಿಕ್ಕದಾದರೂ ಕೂಡ ಕಮ್ಮಿ ರೇಟಲ್ಲೂ ಸಿಗುತ್ತೆ. 3,000 ಅಂತ ಅನ್ಕೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ರೇಟಲ್ಲೇ ಕೂಡ ಆಗುತ್ತೆ, ಈಸಿಯಾಗಿ ಸಿಗುತ್ತೆ ಅಲ್ವಾ ಸರ್? ಸರ್ ಆಮೇಲೆ ಇನ್ನೊಂದು ಅಂತಂದ್ರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಬಂದಾಗ 2030ಗೂ 2040ಗೂ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗ್ಬೋದು ನಿಮ್ಮ ಪ್ರಕಾರ? ಸೊ 2030ಗೂ 2040ಗೂ ಕಂಪೇರ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲೂ ಅಷ್ಟೇ ನಿಮ್ಗೇನು ಜಾಸ್ತಿ ಡಿವೈಡ್ ಆಗಲ್ಲ. ಸೇಮ್ ನಿಮ್ಗೆ ಒಂದು 2 to 3 lakhs ಪರ್ ಫ್ಲೋರ್ಗೆ ನಿಮ್ಗೆ ಎಕ್ಸ್ಟ್ರಾ ಆಗೋ ಚಾನ್ಸಸ್ ಇರುತ್ತೆ. ಬೆಟರ್ ಅಲ್ವಾ ಸರ್? ಹಂಗಾದ್ರೆ 2-3 ಲಕ್ಷ ಕೆಳಗಡೆ ಖರ್ಚಾಯಿತು, 2-3 ಲಕ್ಷ ಮೇಲ್ಗಡೆ ಖರ್ಚಾಯಿತು ಅಂತಂದರೆ 5-6 ಲಕ್ಷ ಅಲ್ಲೂ ಹೋಯ್ತು, 2-3 ಲಕ್ಷ ಸೈಟ್ಗೆ ಹೋಯ್ತು, 10 ಲಕ್ಷ ನಿಮ್ಮೇನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಳ್ಳೆ ಮನೆ, ಒಳ್ಳೆ ಜಾಗ 2040ನ ಪಡ್ಕೊತೀರಾ ಅಂತ ಹೇಳ್ಬೋದು. ಸೊ ಆಪ್ಷನ್ಸ್ ಇದ್ದರೆ, ನೋಡ್ತಾ ಇದ್ದರೆ, ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ 2040ನ ಆಪ್ಟ್ ಮಾಡಿ. ಇಲ್ಲ 2030 ಮಾಡ್ತಿದ್ದೀನಿ ಅಂದರೆ ಸರ್ ಹೇಳ್ದಂಗೆ ಡೂಪ್ಲೆಕ್ಸ್ ಮಾಡ್ಕೊಳ್ಳಿ, ಇನ್ನೂ ಬೆಟರ್ ಅಲ್ವಾ ಸರ್? ಡೂಪ್ಲೆಕ್ಸ್ ಮಾಡಿದ್ರೆ ತುಂಬ ಒಳ್ಳೆ, ರೂಮ್ ಎಲ್ಲ ಮೇಲೆ ಹಾಕ್ಬಿಟ್ಟು ಕೆಳಗಡೆ ನೀವು ಹಾಲು, ಕಿಚನ್ನು, ನಿಮಗೆ ಒಂದು ದೇವ್ರ ಮನೆ, ವಾಶ್ರೂಮ್ ಇಟ್ಕೊಳ್ಳೋದು,
ಸೂಪರ್ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಅಫೋರ್ಡೆಬಲ್ ಬೆಲೆಯಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನನ್ನು ನಾವು ನಿಮಗೆ ಮಾಡ್ಕೊಡ್ತೀವಿ. ಏನು ಹೇಳ್ತೀರಾ ಸರ್ ಕನ್ಸ್ಟ್ರಕ್ಷನ್ ಬಗ್ಗೆ, ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಸರ್ ಖಂಡಿತವಾಗ್ಲೂ ಇವತ್ತಿನ ದಿನಕ್ಕೆ ಹೇಳಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಬೈ ಕನ್ನಡಕೋರ ಒಂದು ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಸರ್. ಜನಗಳಿಗೆ ತುಂಬ ಉಪಯೋಗ ಆಗೋ ರೀತಿಲಿ ನಾವು ಕೊಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ನ. ಅದು ನಮಗೆ ಬಂದಿರೋ ಕಸ್ಟಮರ್ಗಳೇ ನಮಗೆ ತುಂಬ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಬಂದಿದ್ದಾಗಿಂದ ನಮಗೆ ತುಂಬ ಒಳ್ಳೆ ರೇಟಲ್ಲಿ ಒಳ್ಳೆ ಗುಣಮಟ್ಟವಾದ ಕನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅಂತ ನಮಗೆ ಪ್ರತಿದಿನ ಹೇಳ್ತಾ ಇದ್ದಾರೆ. ಸೊ ಹಾಗೆ ದಿನ ಆಫೀಸಲ್ಲೂ ಅಷ್ಟೇ, ನಮ್ಮ ಆಫೀಸ್ ಫುಲ್ ಆಲ್ಮೋಸ್ಟ್ ರಶ್ ಆಗ್ತಿದೆ ಎವ್ರಿ ಡೇ. ಸೊ ಒಂದು ರೀತಿ ಖುಷಿ ಇದೆ. ಆ್ಯಂಡ್ ಜನಗಳ ಬೆಂಬಲಗಳ ಈ ಥರ ಯಾವಾಗಲೂ ಇರಲಿ ಅಂತ ಸದಾ. ಇದು ಒಳ್ಳೆ ಮಾತು. ನಿಮ್ಮ ಬೆಂಬಲದಿಂದನೇ ನಾವು ಇವತ್ತು ಇಷ್ಟು ಬೆಳೀತಾ ಇರೋದು. ಸೊ ನಿಮಗೋಸ್ಕರ ಇನ್ನೂ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಕಡಿಮೆ ಬಜೆಟ್ ಅವ್ರಿಗೋಸ್ಕರನೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇದೆ ವೀಕ್ಷಕರೇ. ಸ್ಟೇ ಟ್ಯೂನ್ ಅಂತ ಹೇಳ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಪುಟನ್ನು ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.